ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಒಂದೇ ಚಿತ್ರದಲ್ಲಿ 5 ಸಾಹಿತಿಗಳ ಸಮಾಗಮ. ದೊಡ್ಡರಂಗೇಗೌಡರು, ರುದ್ರಮೂರ್ತಿ ಶಾಸ್ತ್ರಿಗಳು, ಹಂಸಲೇಖ ಅವರು, ಎಂ.ಎನ್. ವ್ಯಾಸರಾವ್ ಅವರು, ಕೊಡಗೇನಹಳ್ಳಿ ರಾಮಯ್ಯ ಅವರು. 5 ಸಾಹಿತಿಗಳ ಸಮಾಗಮ ಆಗಿತ್ತು. ಚಿತ್ರದ ಹೆಸರು ಅತಿಮಧುರ ಅನುರಾಗ. ನಿರ್ದೇಶನ ವಿಶ್ವನಾಥ್ ಪಿ.ಎಚ್. ಅವರು. ಇದು ಮಂದಸ್ಮಿತ ಅನ್ನೋ ಕಾದಂಬರಿ ಆಧಾರಿತ ಸಿನಿಮಾ. ಆ ಕಾದಂಬರಿ ಲೇಖಕರು ನರಸಿಂಹಮೂರ್ತಿ ಅವರು. ಈ ಸಿನಿಮಾದ ಒಂದು ಡಿಸ್ಕಷನ್ ಎಲ್ಲ ಆಗೋದು ಡಬಲ್ ರೋಡಿನ ಸುಮುಖ ಹೋಟೆಲ್ನಲ್ಲಿ. ಅಲ್ಲಿ ವಿಶ್ವನಾಥ್ ಅವರು, ನೀರಿನಲ್ಲಿ ರಾಜು ಅವರು, ನಾಗೇಂದ್ರ ಶಾ ಅವರು ಎಲ್ಲ ಡಿಸ್ಕಸ್ ಮಾಡಿ ಎಲ್ಲೆಲ್ಲಿ ಹಾಡಬೇಕು, ಯಾವ ಥರ ಹಾಡಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ಪಾಯಿಂಟ್ ಮಾಡಿ ತಗೊಂಡು ಹೋಗ್ತಾರೆ ಹಂಸಲೇಖ ಅವ್ರ ಹತ್ರ. ಹಂಸಲೇಖ ಅವರು ಸಂಕೇತದಲ್ಲಿ ಒಂದು ರೆಕಾರ್ಡಿಂಗಲ್ಲಿ ಇರ್ತಾರೆ. ವಿಶ್ವನಾಥ್ ಅವರು ಹೋಗಿ ಒಂದು 4 ಗಂಟೆ ಕೂತಿರ್ತಾರೆ ಕ್ಯಾಬಿನಲ್ಲಿ. ಹಂಸಲೇಖ ಅವರು ಬರ್ತಾರೆ. ಒಂದು ಕಾಫಿ ಎಲ್ಲ ಕುಡಿದು ಹಂಸಲೇಖ ಅವರು ಸ್ಕ್ರಿಪ್ಟ್ ನೋಡ್ತಾರೆ. ತುಂಬ ಖುಷಿಯಾಗುತ್ತೆ ಅವರಿಗೆ, ಚೆನ್ನಾಗಿದೆ ಅಂತ. ಹಂಸಲೇಖ ಅವ್ರ ಗುಣ ಏನಪ್ಪ ಅಂದರೆ, ಅವರು ರಂಗಕರ್ಮಿ, ಅವರು ಸಂಭಾಷಣೆ, ಚಿತ್ರಕಥೆ ಇಲ್ಲೆಲ್ಲ ಕೆಲಸ ಮಾಡಿದ್ರಿಂದ ಅವ್ರು ಸ್ಕ್ರಿಪ್ಟ್ ನೋಡ್ದಂಗೆ ಹೇಳ್ಬಿಡ್ತಾರೆ ಅವರು. ಇದು ಚೆನ್ನಾಗಿದೆ, ಮಾಡ್ಬೋದು, ಇದು ಈ ಥರ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಡೆವಲಪ್ ಮಾಡ್ಕೊಬನ್ನಿ, ಇದು ಚೆನ್ನಾಗಿಲ್ಲ, ಇದು ಬೇಡ, ಮಾಡಬೇಡಿ, ಬೇರೆ ಥರ ಮಾಡಿ, ಈ ಥರ ಹೇಳ್ತಾರೆ. ಕೇಳೋರ್ಗಾದ್ರೆ ಹೇಳ್ತಾರೆ, ಇಲ್ಲ ಅಂದರೆ ಆಯ್ತು ಸರಿ ಮಾಡ್ತೀನಿ ಅಂತ ಮಾಡ್ತಾರೆ. ಸ್ಕ್ರಿಪ್ಟ್ ನೋಡ್ತಾರೆ, ಒಂದು ಅರ್ಧ ಗಂಟೆ, ಚೆನ್ನಾಗಿದೆ ಮಾಡೋಣ ಅಂತಾರೆ. ಎಲ್ಲ ಹಾಡುಗಳ ಕಂಪೋಸಿಂಗು, ಲಿರಿಕ್ಸ್ ಎಲ್ಲ ಆಗೋದು ಸಂಕೇತಲ್ಲೇ. ಒಂದು ಹಾಡು ಮಾತ್ರ ಹಂಸಲೇಖ ಅವ್ರ ಮನೇಲಿ ಆಗೋದು. ಅಲ್ಲಿ ಒಂದು ಪೋಸ್ಟ್ ಮ್ಯಾನ್ ಸಾಂಗ್ ಮಾಡೋಣ ಅಂತಾರೆ ವಿಶ್ವನಾಥ್ ಅವರು. ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಹಂಸಲೇಖ ಅವ್ರು ಖುಷಿ ಆಗ್ಬಿಡ್ತದೆ, ಹೇಳಿದ್ರೆ ಖುಷಿ ಆಗುತ್ತೆ ಅಂತೆ. ಆ ಪ್ರಸಂಗ ಆಗಿತ್ತಲ್ಲಿ, ಚೆನ್ನಾಗಿದೆ ವಿಶ್ವನಾಥ್ ಅವರೇ, ಇದು ಒಳ್ಳೆ ಒಂದು ಸನ್ನಿವೇಶ ಇಟ್ಟಿದ್ದೀರಾ, ಪೋಸ್ಟ್ ಮ್ಯಾನ್ಗೊಂದು ಹಾಡು ಚೆನ್ನಾಗಿದೆ ಅಂತ. ಅಂದರೆ ಲೆಟ್ರನ್ನ ಹಂಗೆ ಓದಿದ್ರೆ ಅದು ಅಫೆನ್ಸ್ ಆಗುತ್ತೆ. ಈಗ ನಾನು ಬರೆದ ಲೆಟ್ರ್ ಇನ್ನೊಬ್ರು ಓದಿದ್ರೆ ಅಫೆನ್ಸು, ಆದರೆ ಹಾಡ್ಬಿಟ್ರೆ ಹಾಡು ಮಾಡ್ಬಿಡೋಣ ಅಂತಾರೆ. ಆಗ ಹಂಸಲೇಖರು ಟ್ಯೂನ್ ಹಾಕೋದು, ನನ್ನ ಪ್ರೀತಿಯ ರಾಜ ರಾಜ ಕ್ಷೇಮನ ಸೌಖ್ಯಾನ, ಈ ಥರ ಮಾಡ್ತಾರೆ ಹಾಡು. ತುಂಬ ಚೆನ್ನಾಗಿತ್ತು ಹಾಡೋದು. ನಾಗೇಂದ್ರ ಶಾ ಅವರದಲ್ಲಿ ಪೋಸ್ಟ್ ಮ್ಯಾನ್ ಒಂದು ಪಾತ್ರ ಮಾಡಿದರು. ಮಿಕ್ಕಿದ ಹಾಡೆಲ್ಲ ಒಂದು 3-4 ದಿನದಲ್ಲಿ ಕಂಪೋಸಿಂಗ್ ಲಿರಿಕ್ಸ್ ಎಲ್ಲ ಆಗುತ್ತೆ, ಎಲ್ಲ ಸಾಹಿತಿಗಳು ಬಂದು ಅಲ್ಲೇ ಬರೀತಾರೆ. ಆದರೆ ಒಂದು ಹಾಡು ಮಾತ್ರ ಹಂಸಲೇಖ ಅವ್ರ ಮನೇಲೆ ಸೃಷ್ಟಿಯಾಗುತ್ತೆ. ಬೆಳಗಿನ ಜಾವ ವಿಶ್ವನಾಥರು ಹೋಗ್ತಾರೆ, ಹಂಗೆ ದೊಡ್ಡರಂಗೇಗೌಡರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಂಸಲೇಖ ಅವರು ಮತ್ತೊಮ್ಮೆ ಸಿಚುವೇಶನ್ ನೋಡಿ, ನಿಮ್ಮ ಗುರುಗಳದ್ದು ರಂಗನಾಯಕ ಟೈಟಲ್ ಸಾಂಗ್ ಆಡಿ ಅಂತಾರೆ. ಅಂದರೆ ಪುಟ್ಟಣ್ಣ ಕಣಗಾಲ್ ಶಿಷ್ಯ ವಿಶ್ವನಾಥ್ ಅವರು. ನಿಮ್ಮ ಗುರುಗಳದ್ದು ರಂಗನಾಯಕಿದ ಆಡಿ ಟೈಟಲ್ ಸಾಂಗ್ ಒಂದು ಗುನುಗ್ತಾರಂಗೆ ವಿಶ್ವನಾಥ್ ಅವರು. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ಅಂತ ಆಡ್ತಾರೆ. ಆ ಟ್ಯೂನ್ನ ಇನ್ಸ್ಪೈರ್ ಮಾಡಿಕೊಂಡು ಮುಂಜಾನೆ ಸೂರ್ಯ ಹೊಂಗಿರಣ ಬೀರಿ ಅಂತ ಬರೀತಾರೆ. ಆ ಪಲ್ಲವಿ ಮಾತ್ರ ಕೊಡ್ತಾರೆ, ಮಿಕ್ಕಿದ್ನೆಲ್ಲ ದೊಡ್ಡರಂಗೇಗೌಡರು ಅದ್ಭುತವಾಗಿ ಬರೀತಾರೆ. ಹಾಡು ಕೂಡ ಚೆನ್ನಾಗಿ ಮೂಡಿ ಬರುತ್ತೆ. ಇಲ್ಲಿ SP ಅವರು, ಮನು ಅವರು, ಚಿತ್ರಮ್ಮ ಅವರು, ಮಂಜುಳ ಗುರಜ್ ಅವರು ಹಾಡಿದ್ದಾರೆ. ಈ ಒಂದು ಮಾಹಿತಿ ನನಗೆ ವಿಶ್ವನಾಥ್ ಅವರು ಕೊಡುವಾಗ ಒಂದು ಮಾತು ಹೇಳಿದ್ರು, ನಿರ್ದೇಶಕರು ಎಷ್ಟು ಕಥೆಯಲ್ಲಿ ಮುಳುಗಿರ್ತಾರೋ ಅಷ್ಟೇ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಲಿರಿಕ್ ರೈಟ್ರು ಕೂಡ ಅದು ಮುಳುಗಬೇಕು. ನಿರ್ಮಾಪಕರು ಅಷ್ಟಾಗಿ ಮುಳುಗಬೇಕಾಗಿಲ್ಲ, ಒಂದು ಎಳೆ ಗೊತ್ತಾಗಿ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾದರೆ ಸಾಕು, ಆ ಜಡ್ಜ್ಮೆಂಟ್ ಇದ್ದರೆ ಸಾಕು. ಆದರೆ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ತುಂಬ ಆಳವಾಗಿ ಮುಳುಗಿರಬೇಕು, ಆಗಲೇ ಪದ ಕಟ್ಟಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಏನೋ ಕೊಡೋದು ಏನೋ ಆಗೋದು ಆಗುತ್ತೆ. ಅಂದರೆ ಡ್ರೀಮ್ ಸಾಂಗ್ ಅಂದರೆ ಪರವಾಗಿಲ್ಲ, ಒಂದು ಡ್ರೀಮ್ ಸಾಂಗ್ ಇದೆ ಅಂತ ಹೇಳಿದಾಗ ಇಂಥಲ್ಲಿ ಶೂಟ್ ಮಾಡ್ತಿಂತ ಸಾಕು, ಅವ್ರು ಮಾಡ್ಕೊತಾರೆ, ಸಾಹಿತಿಗಳು ಬರ್ಕೊತಾರೆ. ಆದರೆ ಸಿಚುವೇಶನ್ ಬೇರೆ ಕೇಳುತ್ತೆ. ಒಂದು ಸ್ಯಾಡ್ ಸಾಂಗು, ಒಂದು ಮೋಟಿವೇಶನ್ ಸಾಂಗು, ಈ ಥರ ಒಂದು ಪೋಸ್ಟ್ ಮ್ಯಾನ್ ಸಾಂಗು, ಒಂದು ಲೆಟರ್ ಸಾಂಗು, ಅದೆಲ್ಲ ಇದ್ದಾಗ ಅಲ್ಲಿ ಏನು ತುಂಬಿಸ್ತೀವಿ ನಾವು ಅಂತ ಅವ್ರು ಹೇಳ್ಬೇಕು ಬಿಡಿಸಿ, ಆವಾಗ ಅವರು ಪದ ಕಟ್ತಾರೆ ಅಂತ. ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಕತೆ ಒಳಗೆ ತುಂಬ ಡೀಪಾಗಿ ಇಳಿಬೇಕು, ಆಗ ಆ ಕತೆಗೆ ಒಗ್ಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಹಂಸಲೇಖ ಅವ್ರು ಆ ರೀತಿ ಎಲ್ಲ ನೋಡಿ ಅದನ್ನೆಲ್ಲ ಕರೆಕ್ಟಾಗಿ ಇಲ್ಲಿ ಹಾಡು ಮಾಡ್ಬೋದು ಅಂತೆಲ್ಲ ಅವ್ರಿಗೆ ಗೊತ್ತಾದ ಜಡ್ಜ್ಮೆಂಟ್ ಬಂದ ಮೇಲೇ ಅವ್ರು ಮಾಡೋದು. SP ಅವರು ಆಡಕ್ಕೆ ಬರ್ತಾರೆ ಸಂಕೇತಿಗೆ, ನನ್ನ ಪ್ರೀತಿಯ ರಾಜ ರಾಜ ಹಾಡು. ಅದು ಆಡಕ್ಕೆ ಬಂದಾಗ ವಿಶ್ವನಾಥ್ ಅವರು ನಾಗೇಂದ್ರ ಶಾಲೆ ಕರ್ಕೊಂಡು ಹೋಗಿರ್ತಾರೆ. ಯಾಕೆಂದರೆ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ್ದವರೇ. ಸ್ಟಾರ್ಟಿಂಗ್ ಆ ಲೈನ್ ಅವ್ರ ಹತ್ರ ಹೇಳ್ಸೋಣ ಅಂತ SP ಅವರು ಹೇಳ್ತಾರೆ, ಬೇಡ, ಶ್ರುತಿ ಕೆಟ್ಟೋಗುತ್ತೆ, ಶ್ರುತಿ ಆಯತಪ್ಪಿ ಹೋಗುತ್ತೆ, ಬೇಡ, ನಾನು ಪೂರ್ತಿ ಆಡಿರ್ತೀನಿ, ನೀವು ಏನಾದರೂ ಅವ್ರದ್ದು ಇಷ್ಟ ಆದರೆ ಅವ್ರನ್ನ ಒಂದು ಸಲ ಆಡಿಸಿ, ಇಷ್ಟ ಆದರೆ ಮಿಕ್ಸ್ ಮಾಡ್ಕೊಳ್ಳಿಲ್ಲ, ನಂದೇ ಇಟ್ಕೊಳ್ಳಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಂಸಲೇಖ ಅವರು SP ಅವ್ರತೆ ಉಳಿಸ್ಕೊಂಡ್ರು. ಈ ರೀತಿ ಇನ್ನೂ ಬೇರೆ ಹಾಡಿನ ಮಾಹಿತಿಯೊಂದಿಗೆ ಮುಂದಿನ ದಿನ ಬರ್ತೀನಿ. ಈಗ ಅತಿಮಧುರ ಅನುರಾಗ ಸಿನಿಮಾದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.